Namaste. Class 9th Mathematics NCERT syllabus. Chapter number 2 Polynomials. 2.1 Article number 2.1 Introduction. You have studied algebraic expressions, their addition, subtraction, multiplication and division in earlier classes. ಅಂದರೆ ಕ್ಲಾಸ್ 8th ಸ್ಟ್ಯಾಂಡರ್ಡಲ್ಲೇ ನಾವು ಆಲ್ರೆಡಿ ಆಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ಸ್ದು ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್ ಆ್ಯಂಡ್ ಡಿವಿಷನ್ಸ್ನ ಕಲ್ತಿದ್ದೇವೆ ಆಯಿತಾ. ಯು ಆಲ್ಸೋ ಹ್ಯಾವ್ ಸ್ಟಡೀಡ್ ಹೌ ಟು ಫ್ಯಾಕ್ಟರೈಸ್ ಸಮ್ ಆಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ಸ್. ಸೊ ಆಲ್ರೆಡಿ ಮತ್ತೆ ಆಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ಸ್ನ ಹೇಗೆ ಫ್ಯಾಕ್ಟರೈಸ್ ಮಾಡಬೇಕು ಅನ್ನೋದು ಕೂಡ ಕಲ್ತಿದ್ದೇವೆ. ಓಕೆ, ಯು ಮೇ ರೀಕಾಲ್ ದಿ ಆಲ್ಜಿಬ್ರಿಕ್ ಐಡೆಂಟಿಟೀಸ್. ಸೊ ಹಾಗಾಗಿ ಇವಾಗ ಏನು ಮಾಡಬೇಕು, ರೀಕಾಲ್ ಮಾಡ್ಕೋಬೇಕು. ಆಲ್ಜಿಬ್ರಿಕ್ ಐಡೆಂಟಿಟೀಸ್ನ ರೀಕಾಲ್ ಮಾಡೋಣ. ಎಕ್ಸ್ ಪ್ಲಸ್ ವೈ ಹೋಲ್ ಸ್ಕ್ವೇರ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ 2xy ಪ್ಲಸ್ ವೈ ಸ್ಕ್ವೇರ್. ಎಕ್ಸ್ ಮೈನಸ್ ವೈ ಹೋಲ್ ಸ್ಕ್ವೇರ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ 2xy ಪ್ಲಸ್ ವೈ ಸ್ಕ್ವೇರ್. ಆ್ಯಂಡ್ ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ is x plus y into x minus y. And their use in factorization. In this chapter, we shall start our study with a particular type of algebraic expression called polynomial. Okay, and the terminology related to it. We shall also study the remainder theorem and factor theorem and their use in the factorization of polynomials. In addition to the above, we shall study some more algebraic identities and their use in factorization and in evaluating some given expressions. ಅಂದರೆ ಈಗ ಆಲ್ರೆಡಿ ನಮಗೆ ಆಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ಸ್ದು ಫ್ಯಾಕ್ಟರೈಸ್ ಮಾಡೋ ಅಂತ 3 ಐಡೆಂಟಿಟೀಸ್ ಗೊತ್ತಾಗಿದೆ, ಆಲ್ಜಿಬ್ರಿಕ್ ಐಡೆಂಟಿಟೀಸ್ ಆ್ಯಂಡ್ ದೇರ್ ಯೂಸ್ ಇನ್ ಫ್ಯಾಕ್ಟರೈಸೇಷನ್. ಸೊ ಇದನ್ನು ನಾವು ಫ್ಯಾಕ್ಟರೈಸೇಷನ್ ಕೂಡ ಯೂಸ್ ಮಾಡ್ಕೋಬೋದು. ಈ ಚಾಪ್ಟರಲ್ಲಿ we shall start our study with a particular type of algebraic expressions. ಗೊತ್ತಾಯ್ತಲ್ಲ, ಅದನ್ನು ನಾವು ಪಾಲಿನಾಮಿಯಲ್ ಅಂತ ಹೇಳ್ತೇವೆ. ಆ್ಯಂಡ್ ದಿ ಟರ್ಮಿನಾಲಜಿ ರಿಲೇಟೆಡ್ ಟು ಇಟ್ ಆಗಿರುತ್ತೆ. ಓಕೆ, ಅದರದ್ದೇ ಟರ್ಮಿನಾಲಜಿ ಆಗಿರುತ್ತೆ. ವಿ ಶಲ್ ಆಲ್ಸೋ ಸ್ಟಡಿ ದಿ ರಿಮೈಂಡರ್ ಥಿಯರಮ್ ಆ್ಯಂಡ್ ಆಲ್ಸೋ ಫ್ಯಾಕ್ಟರ್ ಥಿಯರಮ್ನ ಸ್ಟಡಿ ಮಾಡ್ತೇವೆ ಈ ಚಾಪ್ಟರಲ್ಲಿ. ಆ್ಯಂಡ್ ದೇರ್ ಯೂಸ್ ಇನ್ ದಿ ಫ್ಯಾಕ್ಟರೈಸೇಷನ್ ಆಫ್ ಪಾಲಿನಾಮಿಯಲ್ಸ್. ಮತ್ತು ಇದರಿಂದ ಏನು ಯೂಸಸ್ಸು, ಫ್ಯಾಕ್ಟರೈಸೇಷನ್ ಆಫ್ ಪಾಲಿನಾಮಿಯಲ್ಸ್ಗೆ ಈ ಥಿಯರಮ್ಸ್ ಏನು ಯೂಸು. In addition to the above, we shall study some more algebraic identities and their use in factorization and in evaluating some given expressions. ಓಕೆ, ಮತ್ತೆ ಇದ್ರೆ ಏನು ಸ್ಟಡಿ ಮಾಡ್ತೇವೆ ಅಂದರೆ ಆಲ್ಜಿಬ್ರಿಕ್ ಐಡೆಂಟಿಟೀಸ್ನ ಇನ್ನೂ ಒಂದಷ್ಟು ಗೊತ್ತಾಯ್ತಲ್ಲ ಆ್ಯಡಪ್ ಆಗುತ್ತೆ. ಬರೀ ಇಲ್ಲಿ ಎಕ್ಸ್ ಪ್ಲಸ್ ವೈ ಹೋಲ್ ಸ್ಕ್ವೇರು, ಎಕ್ಸ್ ಮೈನಸ್ ವೈ ಹೋಲ್ ಸ್ಕ್ವೇರು, ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್, ಬರೀ ಸ್ಕ್ವೇರ್ದು ಇದು ಮಾತ್ರ ಗೊತ್ತಿದೆ. ಇನ್ನು ನೆಕ್ಸ್ಟು ಕ್ಯೂಬು, nth ಮತ್ತು 4th ಇದ್ದರೆ ಆ ಥರ ಇದ್ದರೆ ಹೇಗೆ ಮಾಡಬೇಕು ಅನ್ನೋದನ್ನು ಕೂಡ ನಾವು ಮುಂದೆ ಅಪ್ಡೇಟ್ ಮಾಡ್ಕೊಂಡು ಹೋಗ್ತೇವೆ. ಓಕೆ, ಅಡಿಷನ್ ಆ್ಯಡಪ್ ಆಗ್ತಾ ಹೋಗುತ್ತೆ ಇದ್ರ ಜೊತೆಗೆ ಅದು ಕೂಡ. ಓಕೆ, ಥ್ಯಾಂಕ್ ಯು ಸೋ ಮಚ್.